ಇಂದಿನ ಯುಗದಲ್ಲಿ ಕೃಷಿ ಭೂಮಿಯನ್ನ ಸಮತಟ್ಟು ಮಾಡಿ ಕಟ್ಟಡಗಳನ್ನು ಕಟ್ಟಿ ಕೃಷಿ ವಲಯವೇ ನಾಶಗೊಳ್ಳುತ್ತಿರುವ ಮಧ್ಯೆ ಇಲ್ಲೊಬ್ಬರು ಕಾರ್ಮಿಕರಾಗಿ ಸಾಲಿತೂರಿನಿಂದ ದುಡಿಯಲು ಬಂದವರು ತನ್ನ 17 ವರ್ಷದ ಅನುಭವದಿಂದ ಸುಮಾರು 2.5 ಎಕರೆ ಬಂಜರು ಭೂಮಿಯನ್ನ ಗೇಣಿಗೆ ಪಡೆದು ಅದಕ್ಕೆ ಸುಮಾರು 40,000 ರೂಪಾಯಿ ವ್ಯಯಿಸಿ ಭತ್ತವನ್ನ ಬೆಳೆದು ಇತರರಿಗೆ ಮಾದರಿಯಾಗಿದ್ದಾರೆ. ಸಾಲಿತೂರು ನಿವಾಸಿಯಾಗಿರುವ ಅಬ್ದುಲ್ ಹಮೀದ್ ಎಂಬುವರು ಕಳೆದ 17 ವರ್ಷಗಳಿಂದ ಮಂಜೇಶ್ವರದ ಆಸುಪಾಸಿನಲ್ಲಿ ಕೃಷಿಕರೊಂದಿಗೆ ಕಾರ್ಮಿಕರಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ನಾನು ಸ್ವತಃ ಈ ಕಾರ್ಯದಲ್ಲಿ ಯಾಕೆ ತೊಡಗಿಸಿಕೊಳ್ಳಬಾರದೆಂಬ ಚಿಂತೆ ಇವರನ್ನ ಕಾಡತೊಡಗಿದಾಗ ಅವರಿಗೆ ಮಂಜೇಶ್ವರ ಚೆಕ್ಪೋಸ್ಟ್ ಪರಿಸರದಲ್ಲಿರುವ ವಾಮಂಜೂರು ಬಯಲಿನಲ್ಲಿ ಸುಮಾರು 2.5 ಎಕರೆ ಭೂಮಿಯನ್ನ ಪಡೆದು ಅದನ್ನು ಕೃಷಿ ಭೂಮಿಯನ್ನಾಗಿಸಿ ಭತ್ತವನ್ನ ಬಿತ್ತಿದ್ದಾರೆ. ಇದನ್ನು ಕೊಯ್ಯಲು ಸುಮಾರು 15,000 ರೂಪಾಯಿ ಖರ್ಚು ಇದೆ ಎಂದು ಹೇಳುತ್ತಿದ್ದಾರೆ. ಸರಿಯಾದ ಸಮಯದಲ್ಲಿ ನಿರೀಕ್ಷೆಗಿಂತ ಅಧಿಕ ಮಳೆ ಬಾರದೇ ಇದ್ರೆ ಉತ್ತಮ ಫಲವನ್ನ ನಿರೀಕ್ಷಿಸಬಹುದಾಗಿದೆ ಎಂದು ಹೇಳುತ್ತಿರುವ ಇವರು ಧೃತಿಗೆಡದೆ ಸಮಗ್ರ ಬೇಸಾಯದಿಂದ ಸಾಧನೆಯತ್ತ ಹೆಚ್ಚಿಡುತ್ತಿದ್ದಾರೆ. ಬಡತನದಲ್ಲಿರುವ ಇವರು ವಾಮಂಜೂರು ಪರಿಸರದಲ್ಲಿ ಬಾಡಿಗೆ ಮನೆಯೊಂದರಲ್ಲಿ ತನ್ನ ಪತ್ನಿಯೊಂದಿಗೆ ವಾಸವಾಗಿದ್ದಾರೆ. ಮದುವೆಯಾಗಿ 13 ವರ್ಷ ಕಳೆದರೂ ಇವರಿಗೆ ಈ ತನಕ ಮಕ್ಕಳ ಭಾಗ್ಯ ಲಭಿಸಿಲ್ಲವೆಂದು ಹೇಳುತ್ತಿರುವ ಹಮೀದ್ ಕೃಷಿ ಭವನ ಹಾಗೂ ಪಂಚಾಯತ್ ವತಿಯಿಂದ ಆರ್ಥಿಕವಾಗಿ ಏನಾದರೂ ಸಹಾಯ ಲಭಿಸಿದ್ರೆ ಇನ್ನು ಹೆಚ್ಚಿನ ಭೂಮಿಯನ್ನ ಗೇಣಿಗೆ ಪಡೆದು ಉತ್ತಮವಾಗಿ ಕೃಷಿಯನ್ನ ಮಾಡಬಹುದಾಗಿ ಹೇಳುತ್ತಿದ್ದಾರೆ. ಬೆನ್ನಿ ಮನ್ಪಂದೆ ಇತ್ತೆ ಈರು ಜನಕ್ಕೂ ಸೇರಿದು 2-3 ಜನ ಸೇರಿದು ಒಂದು ಗೇಣಿಗೆ ಮನ್ಪುಡೆ ಸುಮಾರು ಖರ್ಚು ಉಂಡು ಅವಳ ದೇವರು ಅಂತಾರಲ್ಲ ಆಂಡಕ್ಕೆ ಬಿಡತ್ತೆ ಸುಮಾರು ಲೋನ್ ತೆತ್ತದ. ಗೇಣಿಗೆ ಪಡೆದ ಜಮೀನಲ್ಲಿ ಹಮೀದ್ ರವರ ಫಲದ ಶ್ರಮದಿಂದ ಫಲವತ್ತಾದ ಭೂಮಿಯನ್ನಾಗಿಸುವುದನ್ನು ನೋಡಿದ್ರೆ ಕೃಷಿಕರನ್ನೇ ತಲೆ ತಗ್ಗಿಸುವಂತೆ ಮಾಡಬಹುದು. ರೆಹಮಾನುದ್ದಿ ಅವರ ವಿ4 ನ್ಯೂಸ್ 24/7 ಮಂಜೇಶ್ವರ.